ಪಾಠ 6 ತೂಕ ಮತ್ತು ಗಾತ್ರ. ಮೊದಲು ತೂಕದ ಬಗ್ಗೆ ತಿಳಿದುಕೊಳ್ಳೋಣ. ಮಮತಾ, ರೂಪ, ಸ್ವಾತಿ ಮತ್ತು ರಾಧಾ ಈ 4 ಜನರು ಸಮನಾಗಿ ಹಣವನ್ನು ಹಾಕಿಕೊಂಡು ಸಗಟು ವ್ಯಾಪಾರಿಯಿಂದ ಒಂದು ಚೀಲ ಅಕ್ಕಿ ತಂದರು. ಈ ಒಂದು ಚೀಲ ಅಕ್ಕಿಯನ್ನು 4 ಜನರು ಸಮನಾಗಿ ಹಂಚಿಕೊಳ್ಳುವುದು ಹೇಗೆ? ಯೋಚಿಸು. ಒಂದು ಚೀಲ ಅಕ್ಕಿಯನ್ನು 4 ಜನರು ಸಮನಾಗಿ ಹಂಚಿಕೊಳ್ಳಬೇಕಾದರೆ ಅದರ ತೂಕವನ್ನು ನಿಖರವಾಗಿ ತಿಳಿಯಬೇಕಿದೆ. ವಸ್ತುಗಳ ತೂಕವನ್ನು ನಿಖರವಾಗಿ ಅಳೆಯಲು ಇರುವ ಆದರ್ಶಮಾನ ಗ್ರಾಂ. ಹೆಚ್ಚು ತೂಕದ ವಸ್ತುಗಳನ್ನು ಅಳತೆ ಮಾಡಲು ಡೆಕಾಗ್ರಾಂ, ಹೆಕ್ಟೋಗ್ರಾಂ, ಕಿಲೋಗ್ರಾಂ, ಕ್ವಿಂಟಾಲ್ ಮತ್ತು ಟನ್ಗಳೆಂಬ ಆದರ್ಶಮಾನಗಳಿವೆ. ಕಡಿಮೆ ತೂಕದ ವಸ್ತುಗಳನ್ನು ಅಳತೆ ಮಾಡಲು ಡೆಸಿಗ್ರಾಂ, ಸೆಂಟಿಗ್ರಾಂ ಮತ್ತು ಮಿಲಿಗ್ರಾಂಗಳೆಂಬ ಆದರ್ಶಮಾನಗಳಿವೆ. ಇವುಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ತೂಕದ ಆದರ್ಶಮಾನಗಳಲ್ಲಿ ಗ್ರಾಂ ಪದದ ಹಿಂಭಾಗಕ್ಕೆ ಡೆಕಾ, ಹೆಕ್ಟೋ, ಕಿಲೋ, ಡೆಸಿ, ಸೆಂಟಿ, ಮಿಲಿ ಎಂಬ ಪದಗಳನ್ನು ಬಳಸಲಾಗಿದೆ. ಇವೆಲ್ಲವೂ 1 ಗ್ರಾಂನ ಎಷ್ಟು ಪಟ್ಟು ಎಂಬುದನ್ನು ಸೂಚಿಸುತ್ತವೆ. ಆದ್ದರಿಂದ ಮೊದಲು ಈ ಪದಗಳ ಅರ್ಥವನ್ನು ತಿಳಿಯೋಣ. 1 ಗ್ರಾಂನ ಜೊತೆಗೆ ತೂಕದ ದೊಡ್ಡ ಆದರ್ಶಮಾನಗಳನ್ನು ಹೇಗೆ ಹೋಲಿಕೆ ಮಾಡುವುದು ಎಂಬುದನ್ನು ತಿಳಿದುಕೊಳ್ಳೋಣ. 1 ಗ್ರಾಂನ 10 ಪಟ್ಟು ಅಂದರೆ 10 ಗ್ರಾಂಗೆ ಸಮವಾಗಿರುತ್ತದೆ. ಈ 10 ಗ್ರಾಂ ಅನ್ನು 1 ಡೆಕಾಗ್ರಾಂ ಎಂದು ಕರೆಯುತ್ತೇವೆ. 1 ಗ್ರಾಂನ 100 ಪಟ್ಟು ಅಂದರೆ 100 ಗ್ರಾಂಗೆ ಸಮ. ಈ 100 ಗ್ರಾಂ ಅನ್ನು 1 ಹೆಕ್ಟೋಗ್ರಾಂ ಎಂದು ಕರೆಯುತ್ತೇವೆ. ಹಾಗೆಯೇ 1 ಗ್ರಾಂನ 1000 ಪಟ್ಟು ಅಂದರೆ 1000 ಗ್ರಾಂಗೆ ಸಮ. ಈ 1000 ಗ್ರಾಂ ಅನ್ನು 1 ಕಿಲೋಗ್ರಾಂ ಎಂದು ಕರೆಯುತ್ತೇವೆ. ಈಗ 1 ಗ್ರಾಂನ ಜೊತೆಗೆ ತೂಕದ ಚಿಕ್ಕ ಆದರ್ಶಮಾನಗಳನ್ನು ಹೇಗೆ ಹೋಲಿಕೆ ಮಾಡುವುದು ಎಂಬುದನ್ನು ತಿಳಿದುಕೊಳ್ಳೋಣ. 1 ಗ್ರಾಂನ 10ನೇ 1 ಭಾಗ ಅಂದರೆ 10ನೇ 1 ಗ್ರಾಂಗೆ ಸಮವಾಗಿರುತ್ತದೆ. ಈ 10ನೇ 1 ಗ್ರಾಂ ಅನ್ನು 1 ಡೆಸಿಗ್ರಾಂ ಎಂದು ಕರೆಯುತ್ತೇವೆ. 1 ಗ್ರಾಂನ 100ನೇ 1 ಭಾಗ ಅಂದರೆ 100ನೇ 1 ಗ್ರಾಂಗೆ ಸಮ. ಈ 100ನೇ 1 ಗ್ರಾಂ ಅನ್ನು 1 ಸೆಂಟಿಗ್ರಾಂ ಎಂದು ಕರೆಯುತ್ತೇವೆ. 1 ಗ್ರಾಂನ 1000ನೇ 1 ಭಾಗ ಅಂದರೆ 1000ನೇ 1 ಗ್ರಾಂಗೆ ಸಮ. ಈ 1000ನೇ 1 ಗ್ರಾಂ ಅನ್ನು 1 ಮಿಲಿಗ್ರಾಂ ಎಂದು ಕರೆಯುತ್ತೇವೆ. ಸಾಮಾನ್ಯವಾಗಿ ನಾವು ಬಳಸುವ ತೂಕದ ಆದರ್ಶಮಾನಗಳೆಂದರೆ ಟನ್, ಕ್ವಿಂಟೋಲ್, ಕಿಲೋಗ್ರಾಂ, ಗ್ರಾಂ. 1 ಟನ್ 1000 ಕಿಲೋಗ್ರಾಂಗೆ ಸಮ. 1 ಕ್ವಿಂಟಾಲ್ 100 ಕಿಲೋಗ್ರಾಂಗೆ ಸಮ. 1 ಕಿಲೋಗ್ರಾಂ 1000 ಗ್ರಾಂಗೆ ಸಮ. 3/4 ಕಿಲೋಗ್ರಾಂ 750 ಗ್ರಾಂಗೆ ಸಮ. ಅರ್ಧ ಕಿಲೋಗ್ರಾಂ 500 ಗ್ರಾಂಗೆ ಸಮ. 1/4 ಕಿಲೋಗ್ರಾಂ 250 ಗ್ರಾಂಗೆ ಸಮನಾಗಿರುತ್ತದೆ. ಇವುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಈಗ ತೂಕದ ಆದರ್ಶಮಾನಗಳ ಪರಿವರ್ತನೆ. ತೂಕದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಗಮನಿಸಬೇಕಾದ ನಿಯಮಗಳೆಂದರೆ: ಕಿಲೋಗ್ರಾಂ ಅನ್ನು ಗ್ರಾಂಗೆ ಪರಿವರ್ತಿಸುವಾಗ 1000ದಿಂದ ಗುಣಿಸಬೇಕು. ಹೆಕ್ಟೋಗ್ರಾಂ ಅನ್ನು ಗ್ರಾಂಗೆ ಪರಿವರ್ತಿಸುವಾಗ 100ರಿಂದ ಗುಣಿಸಬೇಕು. ಡೆಕಾಗ್ರಾಂ ಅನ್ನು ಗ್ರಾಂಗೆ ಪರಿವರ್ತಿಸುವಾಗ 10ರಿಂದ ಗುಣಿಸಬೇಕು. ಕ್ವಿಂಟಾಲ್ ಅನ್ನು ಕಿಲೋಗ್ರಾಂಗೆ ಪರಿವರ್ತಿಸುವಾಗ 100ರಿಂದ ಗುಣಿಸಬೇಕು. ಹೀಗಾಗಿ ತೂಕದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಗುಣಿಸಬೇಕು. ಈಗ ಇದನ್ನು ಕೆಲವು ಉದಾಹರಣೆಗಳಿಂದ ಪರಿವರ್ತಿಸೋಣ. ಉದಾಹರಣೆ 1. 3 ಕಿಲೋಗ್ರಾಂ ತೂಕವು ಎಷ್ಟು ಗ್ರಾಂಗೆ ಸಮ ಎಂಬುದನ್ನು ಕಂಡುಹಿಡಿಯಬೇಕು. 1 ಕಿಲೋಗ್ರಾಂ ಸಮ 1000 ಗ್ರಾಂ. ಆದ್ದರಿಂದ 3 ಕಿಲೋಗ್ರಾಂ ಸಮ 3 ಗುಣಿಸು 1000 ಸಮ 3000 ಗ್ರಾಂ. ಏಕೆಂದರೆ ಕಿಲೋಗ್ರಾಂ ಅನ್ನು ಗ್ರಾಂಗೆ ಪರಿವರ್ತಿಸುವಾಗ 1000ದಿಂದ ಗುಣಿಸಬೇಕು. ಆದ್ದರಿಂದ 3 ಕಿಲೋಗ್ರಾಂ ತೂಕವು 3000 ಗ್ರಾಂಗೆ ಸಮವಾಗಿದೆ. ಉದಾಹರಣೆ 2. 4 ಹೆಕ್ಟೋಗ್ರಾಂ ತೂಕವು ಎಷ್ಟು ಗ್ರಾಂಗೆ ಸಮ ಎಂಬುದನ್ನು ಕಂಡುಹಿಡಿಯಬೇಕು. 1 ಹೆಕ್ಟೋಗ್ರಾಂ ಸಮ 100 ಗ್ರಾಂ. ಆದ್ದರಿಂದ 4 ಹೆಕ್ಟೋಗ್ರಾಂ ಸಮ 4 ಗುಣಿಸು 100 ಸಮ 400 ಗ್ರಾಂ. ಏಕೆಂದರೆ ಹೆಕ್ಟೋಗ್ರಾಂ ಅನ್ನು ಗ್ರಾಂಗೆ ಪರಿವರ್ತಿಸುವಾಗ 100ರಿಂದ ಗುಣಿಸಬೇಕು. ಆದ್ದರಿಂದ 4 ಹೆಕ್ಟೋಗ್ರಾಂ ತೂಕವು 400 ಗ್ರಾಂಗೆ ಸಮವಾಗಿದೆ. ಉದಾಹರಣೆ 3. 15 ಡೆಕಾಗ್ರಾಂ ತೂಕವು ಎಷ್ಟು ಗ್ರಾಂಗೆ ಸಮ ಎಂಬುದನ್ನು ಕಂಡುಹಿಡಿಯಬೇಕು. 1 ಡೆಕಾಗ್ರಾಂ ಸಮ 10 ಗ್ರಾಂ. ಆದ್ದರಿಂದ 15 ಡೆಕಾಗ್ರಾಂ ಸಮ 15 ಗುಣಿಸು 10 ಸಮ 150 ಗ್ರಾಂ. ಏಕೆಂದರೆ ಡೆಕಾಗ್ರಾಂ ಅನ್ನು ಗ್ರಾಂಗೆ ಪರಿವರ್ತಿಸುವಾಗ 10ರಿಂದ ಗುಣಿಸಬೇಕು. ಆದ್ದರಿಂದ 15 ಡೆಕಾಗ್ರಾಂ ತೂಕವು 150 ಗ್ರಾಂಗೆ ಸಮವಾಗಿದೆ. ಉದಾಹರಣೆ 4. 5 ಕ್ವಿಂಟಾಲ್ ತೂಕವು ಎಷ್ಟು ಕಿಲೋಗ್ರಾಂಗೆ ಸಮ ಎಂಬುದನ್ನು ಕಂಡುಹಿಡಿಯಬೇಕು. 1 ಕ್ವಿಂಟಾಲ್ ಸಮ 100 ಕಿಲೋಗ್ರಾಂ. ಆದ್ದರಿಂದ 5 ಕ್ವಿಂಟಾಲ್ ಸಮ 5 ಗುಣಿಸು 100 ಸಮ 500 ಕಿಲೋಗ್ರಾಂ.
ಏಕೆಂದರೆ ಕ್ವಿಂಟಾಲ್ ಅನ್ನು ಕಿಲೋಗ್ರಾಂಗೆ ಪರಿವರ್ತಿಸುವಾಗ 100ರಿಂದ ಗುಣಿಸಬೇಕು. ಆದ್ದರಿಂದ 5 ಕ್ವಿಂಟಾಲ್ ತೂಕವು 500 ಕಿಲೋಗ್ರಾಂಗೆ ಸಮವಾಗಿದೆ. ಈಗ ತೂಕದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಗಮನಿಸಬೇಕಾದ ನಿಯಮಗಳೆಂದರೆ, ಗ್ರಾಂ ಅನ್ನು ಕಿಲೋಗ್ರಾಂಗೆ ಪರಿವರ್ತಿಸುವಾಗ 1000ದಿಂದ ಭಾಗಿಸಬೇಕು. ಮಿಲಿಗ್ರಾಂ ಅನ್ನು ಗ್ರಾಂಗೆ ಪರಿವರ್ತಿಸುವಾಗ 1000ದಿಂದ ಭಾಗಿಸಬೇಕು. ಕಿಲೋಗ್ರಾಂ ಅನ್ನು ಕ್ವಿಂಟಾಲ್ಗೆ ಪರಿವರ್ತಿಸುವಾಗ 100ರಿಂದ ಭಾಗಿಸಬೇಕು. ಹೀಗಾಗಿ ತೂಕದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಭಾಗಿಸಬೇಕು. ಈಗ ಇದನ್ನು ಕೆಲವು ಉದಾಹರಣೆಗಳಿಂದ ಪರಿವರ್ತಿಸೋಣ. ಉದಾಹರಣೆ 1. 3000 ಗ್ರಾಂ ತೂಕವು ಎಷ್ಟು ಕಿಲೋಗ್ರಾಂಗೆ ಸಮ ಎಂಬುದನ್ನು ಕಂಡುಹಿಡಿಯಬೇಕು. 1000 ಗ್ರಾಂ ಸಮ 1 ಕಿಲೋಗ್ರಾಂ. ಆದ್ದರಿಂದ 3000 ಗ್ರಾಂ ಸಮ 3000 ಭಾಗಿಸು 1000 ಸಮ 3 ಕಿಲೋಗ್ರಾಂ. ಏಕೆಂದರೆ ಗ್ರಾಂ ಅನ್ನು ಕಿಲೋಗ್ರಾಂಗೆ ಪರಿವರ್ತಿಸುವಾಗ 1000ದಿಂದ ಭಾಗಿಸಬೇಕು. ಆದ್ದರಿಂದ 3000 ಗ್ರಾಂ ತೂಕವು 3 ಕಿಲೋಗ್ರಾಂಗೆ ಸಮವಾಗಿದೆ. ಉದಾಹರಣೆ 2. 5000 ಮಿಲಿಗ್ರಾಂ ತೂಕವು ಎಷ್ಟು ಗ್ರಾಂಗೆ ಸಮ ಎಂಬುದನ್ನು ಕಂಡುಹಿಡಿಯಬೇಕು. 1000 ಮಿಲಿಗ್ರಾಂ ಸಮ 1 ಗ್ರಾಂ. ಆದ್ದರಿಂದ 5000 ಮಿಲಿಗ್ರಾಂ ಸಮ 5000 ಭಾಗಿಸು 1000 ಸಮ 5 ಗ್ರಾಂ. ಏಕೆಂದರೆ ಮಿಲಿಗ್ರಾಂ ಅನ್ನು ಗ್ರಾಂಗೆ ಪರಿವರ್ತಿಸುವಾಗ 1000ದಿಂದ ಭಾಗಿಸಬೇಕು. ಆದ್ದರಿಂದ 5000 ಮಿಲಿಗ್ರಾಂ ತೂಕವು 5 ಗ್ರಾಂಗೆ ಸಮವಾಗಿದೆ. ಉದಾಹರಣೆ 3. 800 ಕಿಲೋಗ್ರಾಂ ತೂಕವು ಎಷ್ಟು ಕ್ವಿಂಟಾಲ್ಗೆ ಸಮ ಎಂಬುದನ್ನು ಕಂಡುಹಿಡಿಯಬೇಕು. 100 ಕಿಲೋಗ್ರಾಂ ಸಮ 1 ಕ್ವಿಂಟಾಲ್. ಆದ್ದರಿಂದ 800 ಕಿಲೋಗ್ರಾಂ ಸಮ 800 ಭಾಗಿಸು 100 ಸಮ 8 ಕ್ವಿಂಟಾಲ್. ಏಕೆಂದರೆ ಕಿಲೋಗ್ರಾಂ ಅನ್ನು ಕ್ವಿಂಟಾಲ್ಗೆ ಪರಿವರ್ತಿಸುವಾಗ 100ರಿಂದ ಭಾಗಿಸಬೇಕು. ಹಾಗಾದರೆ 800 ಕಿಲೋಗ್ರಾಂ ತೂಕವು 8 ಕ್ವಿಂಟಾಲ್ಗೆ ಸಮವಾಗಿದೆ. ಈಗ ಗಾತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಗಾತ್ರ ಅಥವಾ ಘನಫಲ. ಇಲ್ಲಿ ಹಾಲು ತುಂಬಿರುವ 2 ಪಾತ್ರೆಗಳಿವೆ. ಇವೆರಡರಲ್ಲಿ ಯಾವ ಪಾತ್ರೆಯಲ್ಲಿ ಹೆಚ್ಚು ಹಾಲು ತುಂಬಿದೆ ಎಂದು ನೋಡುತ್ತಿದ್ದಂತೆ ಹೇಳಬಲ್ಲಿರಾ? ಒಂದೊಂದು ಪಾತ್ರೆಯಲ್ಲಿಯೂ ಎಷ್ಟೆಷ್ಟು ಹಾಲು ತುಂಬಿದೆ ಎಂದು ಅಂದಾಜು ಮಾಡಿ ಹೇಳಬಲ್ಲಿರಾ? ಸಾಧ್ಯವಿಲ್ಲ ಅಲ್ಲವೇ? ಯಾವ ಪಾತ್ರೆಯಲ್ಲಿ ಎಷ್ಟು ಹಾಲು ತುಂಬಿದೆ ಎಂದು ನಿಖರವಾಗಿ ತಿಳಿಯಲು ಆ ಪಾತ್ರೆಯಲ್ಲಿರುವ ಹಾಲಿನ ಗಾತ್ರವನ್ನು ಅಳತೆ ಮಾಡಬೇಕು. ಒಂದು ಪಾತ್ರೆಯೊಳಗೆ ತುಂಬಿರುವ ದ್ರವದ ಮೊತ್ತವನ್ನು ಆ ದ್ರವದ ಗಾತ್ರ ಅಥವಾ ಘನಫಲ ಎನ್ನುತ್ತೇವೆ. ವಸ್ತುವಿನ ಗಾತ್ರ ಅಥವಾ ಘನಫಲವನ್ನು ಘನಮಾನದಲ್ಲಿ ಸೂಚಿಸುತ್ತೇವೆ. ದ್ರವದ ಗಾತ್ರವನ್ನು ಅಳೆಯುವ ಆದರ್ಶಮಾನ ಲೀಟರ್. ಹೆಚ್ಚು ಗಾತ್ರದ ದ್ರವಗಳನ್ನು ಅಳತೆ ಮಾಡಲು ಡೆಕಾಲೀಟರ್, ಹೆಕ್ಟೋಲೀಟರ್, ಕಿಲೋಲೀಟರ್ ಎಂಬ ಆದರ್ಶಮಾನಗಳಿವೆ. ಕಡಿಮೆ ಗಾತ್ರದ ದ್ರವಗಳನ್ನು ಅಳತೆ ಮಾಡಲು ಡೆಸಿಲೀಟರ್, ಸೆಂಟಿಲೀಟರ್ ಮತ್ತು ಮಿಲಿಲೀಟರ್ಗಳೆಂಬ ಆದರ್ಶಮಾನಗಳಿವೆ. ಇವುಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಗಾತ್ರದ ಆದರ್ಶಮಾನಗಳಲ್ಲಿ ಲೀಟರ್ ಪದದ ಹಿಂಭಾಗಕ್ಕೆ ಡೆಕಾ, ಹೆಕ್ಟೋ, ಕಿಲೋ, ಡೆಸಿ, ಸೆಂಟಿ, ಮಿಲಿ ಎಂಬ ಪದಗಳನ್ನು ಬಳಸಲಾಗಿದೆ. ಇವೆಲ್ಲವೂ 1 ಲೀಟರ್ನ ಎಷ್ಟು ಪಟ್ಟು ಎಂಬುದನ್ನು ಸೂಚಿಸುತ್ತವೆ. ಆದ್ದರಿಂದ ಮೊದಲು ಈ ಪದಗಳ ಅರ್ಥವನ್ನು ತಿಳಿಯೋಣ. 1 ಲೀಟರ್ನ ಜೊತೆಗೆ ಗಾತ್ರದ ದೊಡ್ಡ ಆದರ್ಶಮಾನಗಳನ್ನು ಹೇಗೆ ಹೋಲಿಕೆ ಮಾಡುವುದು ಎಂಬುದನ್ನು ತಿಳಿದುಕೊಳ್ಳೋಣ. 1 ಲೀಟರ್ನ 10 ಪಟ್ಟು ಅಂದರೆ 10 ಲೀಟರ್ಗೆ ಸಮವಾಗಿರುತ್ತದೆ. ಈ 10 ಲೀಟರ್ ಅನ್ನು 1 ಡೆಕಾಲೀಟರ್ ಎಂದು ಕರೆಯುತ್ತೇವೆ. 1 ಲೀಟರ್ನ 100 ಪಟ್ಟು ಅಂದರೆ 100 ಲೀಟರ್ಗೆ ಸಮ. ಈ 100 ಲೀಟರ್ ಅನ್ನು 1 ಹೆಕ್ಟೋಲೀಟರ್ ಎಂದು ಕರೆಯುತ್ತೇವೆ. ಹಾಗೆಯೇ 1 ಲೀಟರ್ನ 1000 ಪಟ್ಟು ಅಂದರೆ 1000 ಲೀಟರ್ಗೆ ಸಮ. ಈ 1000 ಲೀಟರ್ ಅನ್ನು 1 ಕಿಲೋಲೀಟರ್ ಎಂದು ಕರೆಯುತ್ತೇವೆ. ಈಗ 1 ಲೀಟರ್ನ ಜೊತೆಗೆ ಗಾತ್ರದ ಚಿಕ್ಕ ಆದರ್ಶಮಾನಗಳನ್ನು ಹೇಗೆ ಹೋಲಿಕೆ ಮಾಡುವುದು ಎಂಬುದನ್ನು ತಿಳಿದುಕೊಳ್ಳೋಣ. 1 ಲೀಟರ್ನ 10ನೇ 1 ಭಾಗ ಅಂದರೆ 10ನೇ 1 ಲೀಟರ್ಗೆ ಸಮವಾಗಿರುತ್ತದೆ. ಈ 10ನೇ 1 ಲೀಟರ್ ಅನ್ನು 1 ಡೆಸಿಲೀಟರ್ ಎಂದು ಕರೆಯುತ್ತೇವೆ. 1 ಲೀಟರ್ನ 100ನೇ 1 ಭಾಗ ಅಂದರೆ 100ನೇ 1 ಲೀಟರ್ಗೆ ಸಮ. ಈ 100ನೇ 1 ಲೀಟರ್ ಅನ್ನು 1 ಸೆಂಟಿಲೀಟರ್ ಎಂದು ಕರೆಯುತ್ತೇವೆ. ಹಾಗೆಯೇ 1 ಲೀಟರ್ನ 1000ನೇ 1 ಭಾಗ ಅಂದರೆ 1000ನೇ 1 ಲೀಟರ್ಗೆ ಸಮ. ಈ 1000ನೇ 1 ಲೀಟರ್ ಅನ್ನು 1 ಮಿಲಿಲೀಟರ್ ಎಂದು ಕರೆಯುತ್ತೇವೆ. ಸಾಮಾನ್ಯವಾಗಿ ನಾವು ಬಳಸುವ ಗಾತ್ರದ ಆದರ್ಶಮಾನಗಳೆಂದರೆ ಕಿಲೋಲೀಟರ್, ಲೀಟರ್, ಮಿಲಿಲೀಟರ್. 1 ಲೀಟರ್ 1000 ಮಿಲಿಲೀಟರ್ಗೆ ಸಮ. ಅರ್ಧ ಲೀಟರ್ 500 ಮಿಲಿಲೀಟರ್ಗೆ ಸಮ. ಕಾಲು ಲೀಟರ್ 250 ಮಿಲಿಲೀಟರ್ಗೆ ಸಮ. 1 ಕಿಲೋಲೀಟರ್ 1000 ಲೀಟರ್ಗೆ ಸಮನಾಗಿರುತ್ತದೆ. ಇವುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಲೀಟರ್ ಪದವನ್ನು ಲಿ ಎಂದು, ಮಿಲಿ ಲೀಟರ್ ಪದವನ್ನು ಮಿಲಿ ಎಂದು, ಕಿಲೋಲೀಟರ್ ಪದವನ್ನು ಕಿಲಿ ಎಂದು ಬರೆದು ಸೂಚಿಸುವುದು ರೂಢಿಯಲ್ಲಿದೆ. ಈಗ ಗಾತ್ರದ ಆದರ್ಶಮಾನಗಳ ಪರಿವರ್ತನೆ.
ಗಾತ್ರದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಗಮನಿಸಬೇಕಾದ ನಿಯಮಗಳೆಂದರೆ ಕಿಲೋಲೀಟರ್ ಅನ್ನು ಲೀಟರ್ಗೆ ಪರಿವರ್ತಿಸುವಾಗ 1000ದಿಂದ ಗುಣಿಸಬೇಕು. ಹೆಕ್ಟೋಲೀಟರ್ ಅನ್ನು ಲೀಟರ್ಗೆ ಪರಿವರ್ತಿಸುವಾಗ 100ರಿಂದ ಗುಣಿಸಬೇಕು. ಡೆಕಾಲೀಟರ್ ಅನ್ನು ಲೀಟರ್ಗೆ ಪರಿವರ್ತಿಸುವಾಗ 10ರಿಂದ ಗುಣಿಸಬೇಕು. ಹೀಗಾಗಿ ಗಾತ್ರದ ದೊಡ್ಡ ಆದರ್ಶಮಾನವನ್ನು ಚಿಕ್ಕ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಗುಣಿಸಬೇಕು. ಈಗ ಇದನ್ನು ಕೆಲವು ಉದಾಹರಣೆಗಳಿಂದ ಪರಿವರ್ತಿಸೋಣ. ಉದಾಹರಣೆ 1. 4 ಕಿಲೋಲೀಟರ್ ಗಾತ್ರವು ಎಷ್ಟು ಲೀಟರಿಗೆ ಸಮ ಎಂಬುದನ್ನು ಕಂಡುಹಿಡಿಯಬೇಕು. 1 ಕಿಲೋಲೀಟರ್ ಸಮ 1000 ಲೀಟರ್. ಆದ್ದರಿಂದ 4 ಕಿಲೋಲೀಟರ್ ಸಮ 4 ಗುಣಿಸು 1000 ಸಮ 4000 ಲೀಟರ್. ಏಕೆಂದರೆ ಕಿಲೋಲೀಟರ್ ಅನ್ನು ಲೀಟರ್ಗೆ ಪರಿವರ್ತಿಸುವಾಗ 1000ದಿಂದ ಗುಣಿಸಬೇಕು. ಆದ್ದರಿಂದ 4 ಕಿಲೋಲೀಟರ್ ಗಾತ್ರವು 4000 ಲೀಟರ್ಗೆ ಸಮವಾಗಿದೆ. ಉದಾಹರಣೆ 2. 5 ಹೆಕ್ಟೋಲೀಟರ್ ಗಾತ್ರವು ಎಷ್ಟು ಲೀಟರಿಗೆ ಸಮ ಎಂಬುದನ್ನು ಕಂಡುಹಿಡಿಯಬೇಕು. 1 ಹೆಕ್ಟೋಲೀಟರ್ ಸಮ 100 ಲೀಟರ್. ಆದ್ದರಿಂದ 5 ಹೆಕ್ಟೋಲೀಟರ್ ಸಮ 5 ಗುಣಿಸು 100 ಸಮ 500 ಲೀಟರ್. ಏಕೆಂದರೆ ಹೆಕ್ಟೋಲೀಟರ್ ಅನ್ನು ಲೀಟರ್ಗೆ ಪರಿವರ್ತಿಸುವಾಗ 100ರಿಂದ ಗುಣಿಸಬೇಕು. ಆದ್ದರಿಂದ 5 ಹೆಕ್ಟೋಲೀಟರ್ ಗಾತ್ರವು 500 ಲೀಟರ್ಗೆ ಸಮವಾಗಿದೆ. ಉದಾಹರಣೆ 3. 17 ಡೆಕಾಲೀಟರ್ ಗಾತ್ರವು ಎಷ್ಟು ಲೀಟರಿಗೆ ಸಮ ಎಂಬುದನ್ನು ಕಂಡುಹಿಡಿಯಬೇಕು. 1 ಡೆಕಾಲೀಟರ್ ಸಮ 10 ಲೀಟರ್. ಆದ್ದರಿಂದ 17 ಡೆಕಾಲೀಟರ್ ಸಮ 17 ಗುಣಿಸು 10 ಸಮ 170 ಲೀಟರ್. ಏಕೆಂದರೆ ಡೆಕಾಲೀಟರ್ ಅನ್ನು ಲೀಟರ್ಗೆ ಪರಿವರ್ತಿಸುವಾಗ 10ರಿಂದ ಗುಣಿಸಬೇಕು. ಆದ್ದರಿಂದ 17 ಡೆಕಾಲೀಟರ್ ಗಾತ್ರವು 170 ಲೀಟರ್ಗೆ ಸಮವಾಗಿದೆ. ಈಗ ಗಾತ್ರದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಗಮನಿಸಬೇಕಾದ ನಿಯಮಗಳೆಂದರೆ ಲೀಟರ್ ಅನ್ನು ಕಿಲೋಲೀಟರ್ಗೆ ಪರಿವರ್ತಿಸುವಾಗ 1000ದಿಂದ ಭಾಗಿಸಬೇಕು. ಲೀಟರ್ ಅನ್ನು ಹೆಕ್ಟೋಲೀಟರ್ಗೆ ಪರಿವರ್ತಿಸುವಾಗ 100ರಿಂದ ಭಾಗಿಸಬೇಕು. ಲೀಟರ್ ಅನ್ನು ಡೆಕಾಲೀಟರ್ಗೆ ಪರಿವರ್ತಿಸುವಾಗ 10ರಿಂದ ಭಾಗಿಸಬೇಕು. ಮಿಲಿಲೀಟರ್ ಅನ್ನು ಲೀಟರ್ಗೆ ಪರಿವರ್ತಿಸುವಾಗ 1000ದಿಂದ ಭಾಗಿಸಬೇಕು. ಹೀಗಾಗಿ ಗಾತ್ರದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಭಾಗಿಸಬೇಕು. ಈಗ ಇದನ್ನು ಕೆಲವು ಉದಾಹರಣೆಗಳಿಂದ ಪರಿವರ್ತಿಸೋಣ. ಉದಾಹರಣೆ 1. 7000 ಲೀಟರ್ ಗಾತ್ರವು ಎಷ್ಟು ಕಿಲೋಲೀಟರಿಗೆ ಸಮ ಎಂಬುದನ್ನು ಕಂಡುಹಿಡಿಯಬೇಕು. 1000 ಲೀಟರ್ ಸಮ 1 ಕಿಲೋಲೀಟರ್. ಆದ್ದರಿಂದ 7000 ಲೀಟರ್ ಸಮ 7000 ಭಾಗಿಸು 1000 ಸಮ 7 ಕಿಲೋಲೀಟರ್. ಏಕೆಂದರೆ ಲೀಟರ್ ಅನ್ನು ಕಿಲೋಲೀಟರ್ಗೆ ಪರಿವರ್ತಿಸುವಾಗ 1000ದಿಂದ ಭಾಗಿಸಬೇಕು. ಆದ್ದರಿಂದ 7000 ಲೀಟರ್ ಗಾತ್ರವು 7 ಕಿಲೋಲೀಟರ್ಗೆ ಸಮವಾಗಿದೆ. ಉದಾಹರಣೆ 2. 1200 ಲೀಟರ್ ಗಾತ್ರವು ಎಷ್ಟು ಹೆಕ್ಟೋಲೀಟರಿಗೆ ಸಮ ಎಂಬುದನ್ನು ಕಂಡುಹಿಡಿಯಬೇಕು. 100 ಲೀಟರ್ ಸಮ 1 ಹೆಕ್ಟೋಲೀಟರ್. ಆದ್ದರಿಂದ 1200 ಲೀಟರ್ ಸಮ 1200 ಭಾಗಿಸು 100 ಸಮ 12 ಹೆಕ್ಟೋಲೀಟರ್. ಏಕೆಂದರೆ ಲೀಟರ್ ಅನ್ನು ಹೆಕ್ಟೋಲೀಟರ್ಗೆ ಪರಿವರ್ತಿಸುವಾಗ 100ರಿಂದ ಭಾಗಿಸಬೇಕು. ಆದ್ದರಿಂದ 1200 ಲೀಟರ್ ಗಾತ್ರವು 12 ಹೆಕ್ಟೋಲೀಟರ್ಗೆ ಸಮವಾಗಿದೆ. ಉದಾಹರಣೆ 3. 900 ಲೀಟರ್ ಗಾತ್ರವು ಎಷ್ಟು ಡೆಕಾಲೀಟರಿಗೆ ಸಮ ಎಂಬುದನ್ನು ಕಂಡುಹಿಡಿಯಬೇಕು. 10 ಲೀಟರ್ ಸಮ 1 ಡೆಕಾಲೀಟರ್. ಆದ್ದರಿಂದ 900 ಲೀಟರ್ ಸಮ 900 ಭಾಗಿಸು 10 ಸಮ 90 ಡೆಕಾಲೀಟರ್. ಏಕೆಂದರೆ ಲೀಟರ್ ಅನ್ನು ಡೆಕಾಲೀಟರ್ಗೆ ಪರಿವರ್ತಿಸುವಾಗ 10ರಿಂದ ಭಾಗಿಸಬೇಕು. ಆದ್ದರಿಂದ 900 ಲೀಟರ್ ಗಾತ್ರವು 90 ಡೆಕಾಲೀಟರ್ಗೆ ಸಮವಾಗಿದೆ. ಉದಾಹರಣೆ 4. 15000 ಮಿಲಿಲೀಟರ್ ಗಾತ್ರವು ಎಷ್ಟು ಲೀಟರಿಗೆ ಸಮ ಎಂಬುದನ್ನು ಕಂಡುಹಿಡಿಯಬೇಕು. 1000 ಮಿಲಿಲೀಟರ್ ಸಮ 1 ಲೀಟರ್. ಆದ್ದರಿಂದ 15000 ಮಿಲಿಲೀಟರ್ ಸಮ 15000 ಭಾಗಿಸು 1000 ಸಮ 15 ಲೀಟರ್. ಏಕೆಂದರೆ ಮಿಲಿಲೀಟರ್ ಅನ್ನು ಲೀಟರ್ಗೆ ಪರಿವರ್ತಿಸುವಾಗ 1000ದಿಂದ ಭಾಗಿಸಬೇಕು. ಆದ್ದರಿಂದ 15000 ಮಿಲಿಲೀಟರ್ ಗಾತ್ರವು 15 ಲೀಟರ್ಗೆ ಸಮವಾಗಿದೆ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ.